ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಎದುರಿನಲ್ಲೇ ಲಿಂಬಾವಳಿ ಗರಂ ಆಗಿದ್ದಾರೆ. ಪವರ್ನಲ್ಲಿ ಪ್ರಹ್ಲಾದ್ ಜೋಶಿ ಸಭೆಯ ಮೆಗಾ ಇನ್ಸೈಡ್ ಸುದ್ದಿಯನ್ನ ನಿಮ್ಮದೇ ನಾವು ಬಿಡ್ತಾ ಇದ್ದೀವಿ. ಪ್ರಹ್ಲಾದ್ ಜೋಶಿ ರಾಜ್ಯದ ಅಸಮಾಧಾನವನ್ನ ಕಡಿಮೆ ಮಾಡೋ ಪ್ರಯತ್ನಕ್ಕೀಗ ಮುಂದಾಗಿದ್ದಾರೆ. ಆ ನಡುವೆ ಪ್ರಹ್ಲಾದ್ ಜೋಶಿ ಅವರ ಈ ಸಭೆಯಲ್ಲಿ ವಿಜಯೇಂದ್ರ ವಿರುದ್ಧನೇ ಲಿಂಬಾವಳಿ ಗರಂ ಆದ್ರು. ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಅಶ್ವಥ್ ನಾರಾಯಣ ಅವರ ಮನೆಯಲ್ಲಿ ನಿನ್ನೆ ನಡೆದಿದ್ದಂತಹ ಮೀಟಿಂಗ್ನಲ್ಲಿ ಗರಂ ಆಗಿದ್ರಂತೆ ಅರವಿಂದ ಲಿಂಬಾವಳಿ. ಅರವಿಂದ ಲಿಂಬಾವಳಿ ಕೂಡ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳಿ ಪಟ್ಟು ಹಿಡಿದಂಥ ಓರ್ವ ನಾಯಕ. ಇವರನ್ನ ಒಪ್ಪಲ್ಲ, ಬೇರೆ ಏನಾದರೂ ಇದ್ರೆ ಹೇಳಿ, ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಪಕ್ಷ ಅಧೋಗತಿಗೆ ಸಂಘಟನೆ ಇಲ್ಲ, ಎಲ್ಲ ಇವರದ್ದೇ ಟೀಮು, ನಾವು ಒಪ್ಪಲ್ಲ, ಇವರನ್ನ ನಾವು ಒಪ್ಪಲ್ಲ, ಏನ್ ಬೇಕಾದ್ರೆ ಬೇರೆ ಏನಾದ್ರೂ ಇದ್ರೆ ಹೇಳಿ, ಇವರನ್ನಂತೂ ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಿನ್ನೆ ಸಭೆಯಲ್ಲಿ ಫುಲ್ ಗರಂ ಆಗಿದ್ರು ಮಾಜಿ ಸಚಿವ ಅರವಿಂದ ಲಿಂಬಾವಳಿ. ನಿಮ್ಮನ್ನ ಒಪ್ಪಲ್ಲ ರೀ ಅಂತ ಕಡ್ಡಿ ಮುಡ್ದಂಗೆ ಹೇಳ್ಬಿಟ್ರಂತೆ. ಏನ್ ಚರ್ಚೆ ಮಾಡಿದ್ರು ಅಷ್ಟೇ, ನಮ್ಮ ನಿಲುವು ಬದಲಾಗಲ್ಲ, ಅಟ್ ಎನಿ ಕಾಸ್ಟ್ ನಾವು ನಿಮ್ಮನ್ನು ಒಪ್ಪಲ್ಲ ಅಂತ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರ ಎದುರಲ್ಲೇ ಲಿಂಬಾವಳಿ ಮಾತನ್ನು ಹೇಳಿಬಿಟ್ರು. ಅಶ್ವಥ್ ನಾರಾಯಣ್, ಸುನಿಲ್ ಕುಮಾರ್, ಸಿಟಿ ರವಿ, ಸದಾನಂದ ಗೌಡ್ರ ಎದುರಲ್ಲೇ ಲಿಂಬಾವಳಿ ಮಾತನಾಡಿದ್ರು. ಅರವಿಂದ ಲಿಂಬಾವಳಿ ಮಾತಿಗೆ ಕ್ಷಣ ಕಾಲ ಸಭೆ ಮೌನವಾಗಿತ್ತು. ಮುಂದೆ ನೋಡೋಣ ಈ ಬಗ್ಗೆ ಅಂತ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಪ್ರಹ್ಲಾದ್ ಜೋಶಿ ಸಲಹೆ ಕೊಟ್ಟರು. ಸದ್ಯ ಜೊತೆಗೂಡು ಹೋಗಿ ಎಲ್ಲ ಒಟ್ಟಿಗೆ ಹೋಗೋಣ, ಏನು ಬೇಡ, ಹೈಕಮಾಂಡ್ ನೋಡುತ್ತೆ, ನಿರ್ಧಾರ ಮಾಡುತ್ತೆ, ನಿಮ್ಮ ನಿಲುವು ಅಥವಾ ಈ ಸಭೆಯ ಚರ್ಚೆಯ ಏನು ಅಂಶ ಇದೆ ಅದನ್ನು ಹೈಕಮಾಂಡ್ ಮುಂದೆ ನಾನು ಪ್ರಸ್ತಾಪ ಮಾಡೋ ಕೆಲಸ ಮಾಡ್ತೀನಿ, ಹೈಕಮಾಂಡ್ ಎಲ್ಲವನ್ನ ಗಮನಿಸ್ತಾ ಇದೆ ಅನ್ನೋ ರೀತಿಯ ಸಂದೇಶವನ್ನು ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಸ್ವಲ್ಪ ತಣ್ಣಗೆ ಮಾಡೋ ಪ್ರಯತ್ನದಲ್ಲಿದ್ದಾರಷ್ಟೇ. ಅಶ್ವಥ್ ನಾರಾಯಣ ಅವರ ನಿವಾಸದಲ್ಲಿ ನಿನ್ನೆ ನಡೆದಿದ್ದಂಥ ಸಭೆ ಬಹುತೇಕ ಎಲ್ಲರೂ ಇದ್ದರು, ರಾಜ್ಯಾಧ್ಯಕ್ಷರು ಸೇರಿದಂತೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಸಭೆ ಇತ್ತು. ಭಿನ್ನಮತೀಯರು ಅಂತ ಕರೆಸ್ಕೊಂಡು ಅರವಿಂದ ಲಿಂಬಾವಳಿಯವರು ಕೂಡ ಆ ಸಭೆಯಲ್ಲಿ ಭಾಗವಹಿಸಿದ್ರು. ಬಿಜೆಪಿ ಎಲ್ಲ ಪ್ರಮುಖ ನಾಯಕರ ಸಮ್ಮುಖದಲ್ಲೇ ವಿಜಯೇಂದ್ರ ಅವರ ಎದುರಲ್ಲೇ ಅರವಿಂದ ಲಿಂಬಾವಳಿ ಫುಲ್ ಗರಂ ಆಗಿ ಮಾತನಾಡಿದ್ರು ಅಂತ ಸುದ್ದಿ. ಆರೋಶಕ್ಕಿಲ್ಲ, ಅವರು ದೆಹಲಿಯಲ್ಲಿದ್ದಾರೆ. ಹಾಗಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷರು, ಕೇಂದ್ರ ಸಚಿವರು ಮತ್ತು ರಾಜ್ಯದ ಬಿಜೆಪಿಯ ಹಲವು ಪ್ರಮುಖ ನಾಯಕರುಗಳು ಅಶ್ವಥ್ ನಾರಾಯಣ ಅವರ ನಿವಾಸದಲ್ಲಿ ನಿನ್ನೆ ಸೇರಿದ್ದಂಥ ಸಭೆ ಅದು. ರಾಘವೇಂದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಸಾಮಾನ್ಯವಾಗಿ ಬಿಜೆಪಿಯ ಈ ಅಸಮಾಧಾನ ಶಮನಕ್ಕೆ ಪ್ರಹ್ಲಾದ್ ಜೋಶಿ ಅವರಿಗೆ ಹೊಣೆ ಕೊಟ್ಟ ನಂತರ ಐ ಥಿಂಕ್ ಇದು ಮೊಟ್ಟ ಮೊದಲ ಬಾರಿಗೆ ಒಬ್ಬರು ಭಿನ್ನಮತೀಯರು ಇಲ್ಲ ಬದಲಾವಣೆ ಆಗಲೇಬೇಕು ಅಂತ ಹೇಳಿ ಗಟ್ಟಿ ಧ್ವನಿಯಲ್ಲಿ ಎಲ್ಲರ ಮುಂದೆ ಹೇಳಿರೋದು ಅಂತ. ಏನಾಯ್ತು ನಿನ್ನೆಯ ಸಭೆಯಲ್ಲಿ? ಪ್ರಮುಖವಾಗಿ ನಿನ್ನೆ ಏನೋ ಬಿಜೆಪಿಯ ಹಿರಿಯ ನಾಯಕರ ಸಮ್ಮುಖದಲ್ಲಿ ಒಂದು ಸಭೆ ನಡೀತಿದೆ. ಮಾಜಿ ಡಿಸಿಎಂ ಆಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರ ಡಾಲಸ್ ಕಾಲೋನಿ ನಿವಾಸದಲ್ಲಿ ಈ ಸಭೆ ಆಯೋಜನೆಯಾಗಿತ್ತು. RSS ನಾಯಕರ ಸೂಚನೆ ಮೇರೆಗೆ ಈ ಸಭೆಯನ್ನ ಪ್ರಹ್ಲಾದ್ ಜೋಶಿ ಅವರು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ಒಂದು ಟಾಸ್ಕ್ ಅನ್ನ ಕೇಂದ್ರದ ನಾಯಕರು ಕೊಟ್ಟಿದ್ದಾರೆ. ಏನು, ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂತಹ ಆಂತರಿಕ ಕಲಾದ ಬೇಗುದಿಗೆ ಈ ಕೂಡಲೇ ಬ್ರೇಕ್ ಹಾಕಬೇಕು, ನಂತರ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಿ ಅಂತ ಹೇಳ್ಬಿಟ್ಟು ಅವರು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥ ಆ ಸೂಚನೆ ಮೇರೆಗೆ ಪ್ರಹ್ಲಾದ್ ಜೋಶಿ ಅವರು ಎಲ್ಲ ಹಿರಿಯ ನಾಯಕರನ್ನ ಸೇರಿಸಿ ಒಂದು ಸಭೆಯನ್ನ ಮಾಡಿದ್ರು. ಈ ಸಭೆಯಲ್ಲಿ ಯಾವತ್ತೂ ಸಭೆಗೆ ಬಂದಂತಹ ಹಿರಿಯ ನಾಯಕ, ಮಾಜಿ ಸಚಿವ ಹಾಗೆ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಲಿಂಬಾವಳಿ ಅವರನ್ನು ಸಹ ಕರೆಸ್ಕೊಂಡಿದ್ದು. ಇಲ್ಲಿ ಪ್ರಮುಖವಾಗಿ ಅರವಿಂದ್ ಲಿಂಬಾವಳಿ ಅವರನ್ನ ಯಾಕೆ ಈ ಸಭೆಗೆ ಕರೆಸ್ಕೊಂಡು ಅಂದ್ರೆ ರೆಬೆಲ್ ಟೀಮ್ನ ಪ್ರತಿನಿಧಿಯಾಗಿ ಅರವಿಂದ್ ಲಿಂಬಾವಳಿ ಅವರು ಈ ಸಭೆಗೆ ಬಂದಿದ್ರು. ಯಾಕಂದ್ರೆ ರೆಬೆಲ್ ಟೀಮ್ನಲ್ಲಿ ಅರವಿಂದ್ ಲಿಂಬಾವಳಿ ಅವರು ಗುರುತಿಸಿಕೊಂಡಿದ್ದಾರೆ. ಅವ್ರು ಹೇಳ್ದಂಗೆನೆ ಸಹ ಕೆಲವೊಂದಿಷ್ಟು ಪ್ಲಾನ್ಗಳು ಸಹ ಅಲ್ಲಿ ಕಾರ್ಯರೂಪಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅರವಿಂದ್ ಲಿಂಬಾವಳಿ ಅವರು ಮತ್ತೆ ವಿಜಯೇಂದ್ರ ಅವರಿಗೆ ಮೊದಲು ಹ್ಯಾಂಡ್ ಶೇಕ್ ಅನ್ನ ಮಾಡಿಸ್ತಾ ಪ್ರಹ್ಲಾದ್ ಜೋಶಿ ಅವರು ಮಾತುಕತೆಯನ್ನ ನಡೆಸ್ತಾರೆ. ಈ ವೇಳೆ ನೇರವಾಗಿ ಕಡ್ಡಿ ತುಂಡಾದಂಗೆ ಅರವಿಂದ್ ಲಿಂಬಾವಳಿ ಅವರು ವಿಜಯೇಂದ್ರ ಅವರಿಗೆ ಒಂದು ಮಾತನ್ನ ಹೇಳ್ತಾರೆ, ನಾವ್ ಯಾವುದೇ ಕಾರಣಕ್ಕೂ ಸಹ ನಿಮ್ಮನ್ನ ಒಪ್ಪಲ್ಲ ರೀ, ನಿಮ್ಮನ್ನ ನಾವ್ ಯಾಕೆ ಒಪ್ಪಬೇಕು, ಸಂಘಟನೆ ಹಳ್ಳ ಹಿಡಿದಿದೆ, ಸಂಘಟನೆ ಎಕ್ಕುಟ್ಟೋಗಿದೆ, ಪಕ್ಷ ಹಾಳಾಗೋಗಿದೆ ರಾಜ್ಯದಲ್ಲಿ, ನೀವು ಒಂದು ಟೀಮ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡೋದಾದ್ರೆ ನಾವು ನಿಮ್ಮನ್ನ ಯಾಕೆ ಒಪ್ಪಬೇಕು, ಯಾವತ್ತಾದ್ರೂ ನೀವು ನಮ್ಮ ಮನೆ ಬಾಗಿಲಿಗೆ ಬಂದಿದ್ದೀರಾ, ಯಾವತ್ತಾದ್ರೂ ನೀವು ದೊಡ್ಡವ್ರನ್ನ ಕರೆದಿದ್ದೀರಾ, ಬನ್ನಿ ಮಾರ್ಗದರ್ಶನ ನೀಡಿ, ಅಥವಾ ಹಿಂಗೆ ಯಾವ ತರ ಸಂಘಟನೆ ಮಾಡಬೇಕು, ಯಾವ ತರ ಪಕ್ಷವತ್ತ ಚಟುವಟಿಕೆಗಳನ್ನ ರಾಜ್ಯದಲ್ಲಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯಾವತ್ತಾದ್ರೂ ನೀವು ಚರ್ಚೆ ಮಾಡಿದ್ದೀರಾ ಯಾವ್ದಾರ ಸೀನಿಯರ್ ಜೊತೆಗೆ? ನನ್ನ ಜೊತೆ ಬೇಡ, ಬೇರೆ ಯಾರ ಜೊತೆಗಳನ್ನ ನೀವು ಚರ್ಚೆ ಮಾಡಿದ್ದೀರಾ? ಹೀಗಾಗಿ ನಿಮ್ಮನ್ನ ಒಪ್ಪ ಮಾತೇ ಇಲ್ಲ, ನಮ್ಮ ನಿಲುವಿನಲ್ಲಿ ಯಾವುದೇ ಕಾರಣಕ್ಕೂ ಸಹ ಬದಲಾವಣೆ ಆಗಲ್ಲ, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು, ಅದು ನಮ್ಮ ದೊಡ್ಡ ಬೇಡಿಕೆ ಅಂತ ಹೇಳ್ಬಿಟ್ಟು ಪ್ರಹ್ಲಾದ್ ಜೋಶಿ ಅವರ ಸಮ್ಮುಖದಲ್ಲಿ ವಿಜಯೇಂದ್ರ ಅವರಿಗೆ ನೇರವಾಗಿ ಅರವಿಂದ್ ಲಿಂಬಾವಳಿ ಅವರು ಹೇಳ್ತಾರೆ. ಇದಾದ ಬಳಿಕ ಕೆಲವೊಂದಿಷ್ಟು ಹಿರಿಯ ನಾಯಕರು, ಸದಾನಂದ ಗೌಡ್ರ ಆಗಿರ್ಬೋದು, ಸಿಟಿ ರವಿ ಆಗಿರ್ಬೋದು, ಸುನಿಲ್ ಕುಮಾರ್ ಆಗಿರ್ಬೋದು, ಗೋವಿಂದ್ ಕಾರಜೋಳ ಆಗಿರ್ಬೋದು, ಹೀಗೆ ಅನೇಕ ಮಂದಿಯಲ್ಲಿ ಕೂತಿರ್ತಾರೆ. ಅವರು ಸಹ ಸಮಾಧಾನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅದೇ ಯಾವುದೇ ಕಾರಣಕ್ಕೂ ಸಹ ಅರವಿಂದ್ ಲಿಂಬಾವಳಿ ಅವರು ಅವರ ಮಾತಿನಿಂದ ಹಿಂದೆ ಸರಿಯೋದಿಲ್ಲ. ಹೀಗಾಗಿ ನಮ್ಮ ಬೇಡಿಕೆ ಒಂದೇ, ವಿಜಯೇಂದ್ರ ಅವರ ಬದಲಾವಣೆ ಆಗಲೇಬೇಕು, ಇದು ಪಕ್ಷ
ಸಂಘಟನೆಗೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಒಂದು ಪಕ್ಷ ವಿಜೇಂದ್ರ ಅವರ ಬದಲಾವಣೆ ಆಗಲಿಲ್ಲ ಅಂದ್ರೆ ನಮ್ಮ ನಿಲುವಿನಲ್ಲಿ ನಾವು ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಸಹ ಅವ್ರು ಹೇಳಿರ್ತಕ್ಕಂಥದ್ದು. ಕೊನೆಗೆ ಪ್ರಹ್ಲಾದ್ ಜೋಶಿ ಅವರು ಒಂದು ಮಾತನ್ನ ಹೇಳ್ತಾರೆ, ಎಲ್ಲರೂ ಸಹ ಅನುಸರಿಸ್ಕೊಂಡು ಹೋಗಿ ಇದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೇಕೋ ಬೇಡ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಈಗ ಸದ್ಯದ ಮಟ್ಟಿಗೆ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಬೇಕಂದ್ರೆ ನೀವು ಎಲ್ಲರೂ ಸಹ ಒಟ್ಟಾಗಿ ಹೋಗಬೇಕು, ಅದು ಹೈಕಮಾಂಡ್ ಸೂಚನೆ ಕೊಟ್ಟಿದೆ, ಅದನ್ನಂತೆ ನೀವು ನಡ್ಕೊಳ್ಳಿ ಅಂತಲೂ ಸಹ ಹೇಳ್ತಾರೆ. ಈಗ ಸಭೆ ಅಪೂರ್ಣವಾಗಿರ್ತಕ್ಕಂಥದ್ದು ನಿನ್ನೆ ನಡೆದಂತಹ ಸಭೆ. ಪ್ರಣೋತ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ.